ನನ್ನನ್ನು ಆಹ್ವಾನಿಸೋದಕ್ಕೆ ಭಾರತ್ ಹಾಸ್ಪಿಟಲ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಆರೋಗ್ಯ ಈಗಿನ ಸಮಯದಲ್ಲಿ ತುಂಬ ದೊಡ್ಡ ವರ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಟೊಬ್ಯಾಕೋ, ಈಗ ತಾನೇ ನಮಗೆ ನಮ್ಮ ಡಾಕ್ಟರ್ಸ್ ಜೊತೆ ಮಾತಾಡಬೇಕಾದ್ರೆ ಹೇಳಿದ್ರು, ಟೊಬ್ಯಾಕೋಯಿಂದ ಪ್ರತಿ 6 ಸೆಕೆಂಡಿಗೆ ಒಬ್ಬರು ಸಾಯ್ತಾ ಇದ್ದಾರೆ ಅಂತ ನಮ್ಮ ಭಾರತದಲ್ಲಿ. ಜೊತೆಗೆ ಸುಮಾರು 20 ರೀತಿಯ ರೋಗಗಳಿಗೆ ಮಾರಕ ರೋಗ, ಅಂದರೆ ನಾವು ಬದುಕೋದಕ್ಕೆ ಚಾನ್ಸೇ ಇಲ್ಲ ಅಂಥ ರೋಗಗಳು ಬರೋ ಚಾನ್ಸಸ್ ಸಹ ಟೊಬ್ಯಾಕೋಯಿಂದ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹಾರ್ಟ್ ರಿಲೇಟೆಡ್, ಕ್ಯಾನ್ಸರ್ ಮತ್ತು ಸ್ಟ್ರೋಕ್ಸ್, ಈ ರೀತಿ ಹಲವಾರು ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದು ವಿಷ ಅಂತ ಗೊತ್ತಿದ್ರೂ ನಾವು ಅದನ್ನು ಸೇವನೆ ಮಾಡೋದ್ರಲ್ಲಿ ನಮ್ಮ ಮೂರ್ಖತನ ಅಂತ ಹೇಳ್ಬೋದು. ಅದರಿಂದ ನಮ್ಮ ಕಳಕಳಿಯ ಮನವಿ, ಈ ಒಂದು ಸದೃಢ ಸಮಾಜ ನಿರ್ಮಾಣಕ್ಕೆ ಟೊಬ್ಯಾಕೋ ಮುಕ್ತ ಸಮಾಜ ಬಹಳ ಮುಖ್ಯವಾಗಿರ್ತದೆ. ಬಹುಶಃ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ಈ ಒಂದು ಮಾರಕ ಒಂದು ಅಭ್ಯಾಸದಿಂದ ದೂರವಿದ್ದು ದೇಶವನ್ನು ಸದೃಢವಾಗಿ ಮಾಡಿ ಅಂತ ತಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ದಿನಾಚರಣೆ ಅಂಗವಾಗಿ ಈ ಸೈಕ್ಲಥಾನ್ ಕಾರ್ಯಕ್ರಮನ ಏರ್ಪಡಿಸಿದರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ನಾವು ಸುಮಾರು ಕಾರ್ಯಕ್ರಮಗಳಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಹೋಗ್ತಾ ಇರಲ್ಲ, ಕಾರಣ ಉದ್ದೇಶ ಅಷ್ಟೊಂದು ಒಳ್ಳೆಯದಿರಲ್ಲ. ಬಟ್ ಇದು ಉತ್ತಮವಾದ ಉದ್ದೇಶ ಇಟ್ಕೊಂಡು ಒಂದು ಸೈಕ್ಲಥಾನ್ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಹಾಸ್ಪಿಟಲ್ಲು ಮೈಸೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಒಂದು ಕ್ಯಾನ್ಸರ್ ಒಂದು ಪೇಷಂಟ್ಸ್ಗಳಿಗೆ ತುಂಬ ಅತ್ಯುತ್ತಮವಾದ ಚಿಕಿತ್ಸೆ ನೀಡಿ ಅವರ ಜೀವನದಲ್ಲಿ ಭರವಸೆಯನ್ನು ನೀಡುವಂತಹ ಅತ್ಯುತ್ತಮವಾದ ಒಂದು ಸಂಸ್ಥೆಯಾಗಿದೆ ಇದು ಈ ಸೈಕ್ಲಥಾನ್ ಮುಖಾಂತರ ಏನು ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಈಗಾಗಲೇ ಸುಮಾರು ತಾವೆಲ್ಲ ನಾವು ಓದ್ಕೊಂಡೇ ಬರ್ತಾ ಇದ್ದೀವಿ. ಯಾವುದು ತಂಬಾಕು ಸೇವನೆ ಆದಂತಹ ಕೆಲವು ವಸ್ತುಗಳು, ಸಿಗರೇಟು, ಬೀಡಿ, ಆ ಥರ ವಸ್ತುಗಳ ಮೇಲೆ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಅದು ಇರುತ್ತೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಅದು ಒಂದು ಮೆಸೇಜ್ ಇರುತ್ತೆ. ಆದರೂ ಯುವಕರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನರು ಈ ಒಂದು ಇದಕ್ಕೆ ಅಂದರೆ ಅಡಿಕ್ಟ್ ಆಗಿರ್ತಾರೆ. ಇದಕ್ಕೆ ಈ ಒಂದು ತಂಬಾಕು ಮುಕ್ತವಾದಂತಹ ಸಮಾಜ ಇದು ದೇಹದ ಮೇಲೆಲ್ಲ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸುಮಾರು ಜನ ಕಾಯಿಲೆಯಿಂದ, ತಂಬಾಕು ಸೇವನೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಅವೇರ್ನೆಸ್ಗೋಸ್ಕರ ಇದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಈ ಸಂಸ್ಥೆ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ. ಯುವಕರು ತಾವೇನಿದ್ದೀರಾ, ತಾವು ಮೊದಲು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ. ಯುವಕರಲ್ಲದೆ ಬೇರೆ ಬೇರೆ ಎಲ್ಲ ವರ್ಗದ ಜನಾಂಗ, ಎಲ್ಲ ಏಜಿನ ಗ್ರೂಪು ಕೂಡ ಈ ತಂಬಾಕು ಸೇವನೆಯಲ್ಲಿ ಮುಕ್ತರಾಗಬೇಕು ಮತ್ತು ಅತ್ಯುತ್ತಮವಾದ ಒಂದು ಸಮಾಜ ನಿರ್ಮಾಣ ಆಗಬೇಕು. ಯಾವಾಗ ಒಂದು ಸಮಾಜ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರುತ್ತೋ ಆಗಲೇ ಒಂದು ಅತ್ಯುತ್ತಮ ಸಮಾಜವನ್ನು ನಾವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮಾನಸಿಕವಾಗಿ ವೀಕ್ ಇರುವಂಥದ್ದು, ದೈಹಿಕವಾಗಿ ವೀಕ್ ಇದ್ರೆ ಯಾವುದೇ ಕಾರಣಕ್ಕೂ ಯಾವುದು ಸಾಧನೆ ಮಾಡೋಕ್ಕಾಗಲ್ಲ, ಅತ್ಯುತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಇದ್ರ ಬಗ್ಗೆ ಒಂದು ಮೊದಲು ಅರಿತುಕೊಂಡು